ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಮಗಧ ಸಾಮ್ರಾಜ್ಯ ಅಂತಕ್ಕಂಥ ಒಂದು ವಿಷಯವನ್ನು ಮುಕ್ತಾಯಗೊಳಿಸಿದ ನಂತರ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಅಂತಂದ್ರೆ ದ ಮೌರ್ಯನ್ ಎಂಪೈರ್ ಅಥವಾ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥ ಒಂದು ವಿಷಯ. ಹೀಗಾಗಿ ಈ ಒಂದು ಮೌರ್ಯ ಸಾಮ್ರಾಜ್ಯ ಅಂತ ತೆಗೆದುಕೊಂಡಾಗ ಇದು ಕಂಡು ಬರ್ತಕ್ಕಂಥ ಒಂದು ಕಾಲಾವಧಿ ಯಾವಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 324 ಹಿಡ್ಕೊಂಡು ಕ್ರಿಸ್ತ ಪೂರ್ವ 180. ಹೀಗೆ ಈ ಒಂದು ಅವಧಿಯಲ್ಲಿ ಸುಮಾರು 144 ವರ್ಷಗಳ ಅವಧಿಯಲ್ಲಿ ಸುಮಾರು 12 ಜನ ರಾಜರು ಈ ಒಂದು ಮನೆತನವನ್ನು ಆಳ್ವಿಕೆ ಮಾಡ್ತಾರೆ. ಯಾವ ಮನೆತನವನ್ರಿ? ಮೌರ್ಯ ಅಂತಕ್ಕಂಥ ಒಂದು ಮನೆತನವನ್ನ. ಇದು ಕ್ರಿಸ್ತ ಪೂರ್ವ 324 ಹಿಡ್ಕೊಂಡು ಕ್ರಿಸ್ತ ಪೂರ್ವ 180 ಅವಧಿಯಲ್ಲಿ ಸುಮಾರು 144 ವರ್ಷಗಳ ಕಾಲ ಅಸ್ತಿತ್ವವಿರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮನೆತನವನ್ನ 12 ಜನ ರಾಜರು ಆಳ್ವಿಕೆ ಮಾಡ್ತಾರೆ. ಹೀಗಾಗಿ ಆ 12 ಜನ ರಾಜರನ್ನು ತೆಗೆದುಕೊಂಡಾಗ ಆರಂಭಿಕ ರಾಜ ಅಂತ ತೆಗೆದುಕೊಂಡಾಗ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿ, ಕೊನೆಯ ರಾಜ ಅಂತ ತೆಗೆದುಕೊಂಡಾಗ ಬೃಹದ್ರಥ ಅಂತಕ್ಕಂಥ ವ್ಯಕ್ತಿ. ಹೀಗೆ ಈ ಚಂದ್ರಗುಪ್ತ ಮೌರ್ಯನ ಹೇಳ್ಕೊಂಡು ಬೃಹದ್ರಥ ಅಂತಕ್ಕಂಥ ವ್ಯಕ್ತಿಯವರೆಗೆ ಒಟ್ಟು 12 ಜನ ರಾಜರು ಆಳ್ವಿಕೆ ಮಾಡ್ತಾರೋ. ಆ 12 ಜನರ ಪೈಕಿ ಮುಖ್ಯವಾಗಿ 2 ಜನ ವ್ಯಕ್ತಿಗಳು ಈ ಮನೆತನದಲ್ಲಿ ಐತಿಹಾಸಿಕ ವ್ಯಕ್ತಿಗಳಾಗಿ ಕಂಡು ಬರ್ತಾರೆ. ಆ 2 ಐತಿಹಾಸಿಕ ವ್ಯಕ್ತಿಗಳು ಯಾರಪ್ಪ ಅಂದ್ರೆ, ಒಂದು ಭಾರತದ ಪ್ರಥಮ ರಾಷ್ಟ್ರೀಯ ಚಕ್ರವರ್ತಿ ಅಂತ ಕರೆಸಿಕೊಳ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿ, ಹಾಗೂ ಆತನ ಮೊಮ್ಮಗನಾಗಿರ್ತಕ್ಕಂತಹ ಅಶೋಕ ಮಹಾಶಯ ಅಥವಾ ಅಶೋಕ ಚಕ್ರವರ್ತಿ ಅಂತಕ್ಕಂಥ ವ್ಯಕ್ತಿ. ಹೀಗೆ ಈ 2 ವ್ಯಕ್ತಿಗಳನ್ನ ಕರ್ಪ ಅಂತಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಿ ಕಂಡು ಬರ್ತಾರೆ. ಎಷ್ಟು ಜನರ ಪೈಕಿ? 12 ಜನರ ಪೈಕಿ. ಹೀಗೆ ಈ ಒಂದು 2 ವ್ಯಕ್ತಿಗಳು ಕಂಡು ಬರ್ತಕ್ಕಂಥ ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಇನ್ನು ಈ ಒಂದು ಮೌರ್ಯ ಸಾಮ್ರಾಜ್ಯದ ಆರಂಭಿಕೆಯ ಕಾಲವನ್ನ ಖ್ಯಾತ ವಿದ್ವಾಂಸರಾಗಿರ್ತಕ್ಕಂಥ ವಿ.ಎ. ಸ್ಮಿತ್, ಯಾರ್ರೀ? ವಿ.ಎ. ಸ್ಮಿತ್. ಈ ಒಬ್ಬ ವಿ.ಎ. ಸ್ಮಿತ್ ಅಂತಕ್ಕಂಥ ಇತಿಹಾಸಕಾರರು ಹಾಗೂ ವಿದ್ವಾಂಸರು ಅಂತ ಹೇಳ್ಬೋದು. ಹೀಗೆ ಈ ವಿ.ಎ. ಸ್ಮಿತ್ರರು ಈ ಒಂದು ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಯ ಆರಂಭವನ್ನ ಏನಂತ ಕರೀತಾರಪ್ಪ ಅಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಬರುವ ಕಾಲ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಕತ್ತಲೆಯಿಂದ ಬೆಳಕಿನೆಡೆಗೆ ಬರುವ ಕಾಲ ಅಂತ ಕರೀತಾರೆ. ಯಾರ್ರೀ? ವಿ.ಎ. ಸ್ಮಿತ್, ವಿನ್ಸೆಂಟ್ ಆರ್ಥರ್ ಸ್ಮಿತ್ ಇವರ ಪೂರ್ತಿ ಹೆಸರು. ಹೀಗೆ ಈ ರೀತಿ ಕರೀಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸ ಅಂತ ತೆಗೆದುಕೊಂಡಾಗ ಈ ಒಂದು ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಯ ಆರಂಭ ಭಾರತದ ಇತಿಹಾಸದಲ್ಲಿ ಅಥವಾ ಭಾರತದ ಚರಿತ್ರೆಯಲ್ಲಿ ಒಂದು ನೂತನ ಯುಗವನ್ನ ಅಥವಾ ಒಂದು ನೂತನ ಅಧ್ಯಾಯವನ್ನ ಆರಂಭಿಸುತ್ತೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆ ಯುದ್ಧಕ್ಕೂ ಬಂದಾಗ ಇವರ ಕಾಲಾವಧಿಯಲ್ಲಿ ರಾಜಕೀಯ, ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಹಿತ್ಯ, ಧರ್ಮ ಹೀಗೆ ಈ ಒಂದು ಎಲ್ಲ ಕ್ಷೇತ್ರಗಳಲ್ಲಿ ಮಹತ್ತರವಾಗಿರ್ತಕ್ಕಂಥ ಪ್ರಗತಿ ಹಾಗೂ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗಳು ಕಂಡು ಬರ್ತಾವೆ. ಹೀಗೆ ಈ ಒಂದು ಎಲ್ಲ ಬದಲಾವಣೆಗಳ ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ಮನೆತನದ ಇತಿಹಾಸವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ನೂತನ ಯುಗದ ಆರಂಭ ಅಂತ ಕರಿತೀವಿ ಅಥವಾ ಉಜ್ವಲ ಯುಗದ ಆರಂಭ ಅಂತ ಕರಿತೀವಿ. ಯಾವ ಇತಿಹಾಸದಲ್ಲಿ? ಭಾರತದ ಚರಿತ್ರೆಯಲ್ಲಿ ಅಥವಾ ಭಾರತದ ಇತಿಹಾಸದಲ್ಲಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಪ್ಪ ಅಂತಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯ ಮೂಲತಃ ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾದರೂ ಸಹ ಈ ಒಂದು ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಇದೇ ಮೌರ್ಯ ಸಾಮ್ರಾಜ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಪಾಡುಗಳನ್ನು ಜಾರಿ ತರ್ತಾರೆ. ಹೀಗೆ ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಮಾರ್ಪಾಡುಗಳನ್ನ ಜಾರಿಗೆ ತರುವುದು ಅಷ್ಟೇ ಅಲ್ಲದೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಜಾರಿ ತರುತ್ತೆ. ಯಾವ ವ್ಯವಸ್ಥೆ ಅನ್ರಿ? ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ. ಈ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಜಾರಿ ಬರಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ನಮ್ಮ ಅಖಂಡ ಭಾರತದ ಒಂದು ರಾಜಕೀಯ ಇತಿಹಾಸವನ್ನು ತೆಗೆದುಕೊಂಡಾಗ ಆ ಸಂದರ್ಭದಲ್ಲಿ ನಮ್ಮ ಭಾರತದ ರಾಜಕೀಯ ಇತಿಹಾಸ ಏನಾಗಿತ್ತಪ್ಪ ಅಂತಂದ್ರ ಅದು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಹೊಂದಿರಲಿಲ್ಲ. ಕಾರಣ ಏನಪ್ಪಾ ಅಂದ್ರ ಅಖಂಡ ಭಾರತ ಸಣ್ಣ ಪುಟ್ಟ ರಾಜ್ಯ ಮನೆತನ ಮಾರ್ಪಟ್ಟಿತ್ತು. ಹೀಗೆ ಈ ಒಂದು ಸಣ್ಣ ಪುಟ್ಟ ರಾಜ್ಯ ಮನೆತನವಾಗಿ ಮಾರ್ಪಟ್ಟಂತ ಸಂದರ್ಭದಲ್ಲಿ ಇಡೀ ಭಾರತದ ತುಂಬೆಲ್ಲ ಒಂದು ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು. ಹೀಗೆ ಈ ಒಂದು ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇರುವುದು ಅಷ್ಟೇ ಅಲ್ಲದೆ ಹಲವಾರು ಕಡೆಗಳಲ್ಲಿ ಒಂದು ಅರಾಜಕತೆಯ ವ್ಯವಸ್ಥೆ ಇತ್ತು. ಹೀಗೆ ಇಂತಹ ಒಂದು ಸಂದರ್ಭದಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಎಲ್ಲ ಒಂದು ಪ್ರದೇಶಗಳನ್ನು ಒಟ್ಟುಗೂಡಿಸಿ
ಆ ಎಲ್ಲ ಪ್ರದೇಶಗಳಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತಂದಿರತಕ್ಕಂಥ ಒಂದು ಕೀರ್ತಿ ಯಾರಿಗೆ ಸಲ್ಲದಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯಕ್ಕೆ ಸಲ್ಲುತ್ತೆ. ಮೌರ್ಯ ಸಾಮ್ರಾಜ್ಯಕ್ಕೆ ಅಷ್ಟೇ ಅಲ್ಲದೆ ಆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನಿಗೆ ಸಲ್ಲುತ್ತೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಚಂದ್ರಗುಪ್ತ ಮೌರ್ಯನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಭಾರತದ ಪ್ರಥಮ ರಾಷ್ಟ್ರೀಯ ಚಕ್ರವರ್ತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾರತದ ಪ್ರಥಮ ರಾಷ್ಟ್ರೀಯ ಚಕ್ರವರ್ತಿ ಅಂತ. ಯಾಕೆ ಕರಿತೀವಪ್ಪ ಅಂದ್ರೆ ಹರಿದು ಹಂಚಿ ಹೋಗಿರ್ತಕ್ಕಂಥ ಎಲ್ಲ ಪ್ರದೇಶಗಳನ್ನ ಒಂದುಗೂಡಿಸಿ ಭಾರತದಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿ. ಅಷ್ಟೇ ಅಲ್ಲದೆ ಇದೇ ಚಂದ್ರಗುಪ್ತ ಮೌರ್ಯ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಮೇಲೆ ಅದು ವಾಯುವ್ಯ ಭಾಗದಲ್ಲಿ ಆಗ್ತಕ್ಕಂಥ ಎಲ್ಲ ಒಂದು ವಿದೇಶಿಯರ ದಾಳಿಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಸಂಪೂರ್ಣವಾಗಿ ತಡೆಗಟ್ತಾನೆ. ಹೀಗಾಗಿ ಭಾರತವನ್ನ, ಅದರಲ್ಲೂ ವಾಯುವ್ಯ ಭಾರತದಲ್ಲಿ ವಿದೇಶಿಯರ ದಾಳಿಗಳನ್ನ ತಡೆಗಟ್ಟಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಒಬ್ಬ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಈ ಒಂದು ವಾಯುವ್ಯ ಭಾಗವನ್ನು ತೆಗೆದುಕೊಂಡಾಗ ಈ ವಾಯುವ್ಯ ಭಾಗದ ಮೇಲೆ ನಿರಂತರವಾಗಿ ಗ್ರೀಕರು ಮತ್ತು ಪರ್ಷಿಯನ್ನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿರಂತರವಾಗಿರ್ತಕ್ಕಂಥ ಒಂದು ದಾಳಿಯನ್ನು ಮಾಡ್ತಿರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇವರ ಒಂದು ದಾಳಿಯನ್ನು ತಡೆಗಟ್ಟಿ ಈ ಒಂದು ಎಲ್ಲ ಪ್ರದೇಶಗಳನ್ನ ವಿದೇಶಿಯರ ದಾಳಿಯಿಂದ ಮುಕ್ತಿಗೊಳಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಇದೇ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿ. ಅಷ್ಟೇ ಅಲ್ಲದೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಮನೆತನಕ್ಕೆ ಇರ್ತಕ್ಕಂಥ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸ ಆರಂಭವಾಗುವುದರೊಂದಿಗೆ ಭಾರತದ ಒಂದು ಕಾಲಗಣನೆಗೆ ಒಂದು ಸ್ಪಷ್ಟ ಆಧಾರ ದೊರಕಿದೆ ಅಂತ ಹೇಳ್ಬೋದು. ಕಾರಣಪ್ಪ ಅಂದ್ರೆ ಇಲ್ಲಿಯವರೆಗೂ ಭಾರತದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಾಲಗಣನೆ ಇರಲಿಲ್ಲ. ಆದರೆ ಯಾವಾಗ ಈ ಒಂದು ಮೌರ್ಯ ಸಂತತಿ ಆರಂಭವಾಯಿತು ಅಲ್ಲಿಂದ ಹಿಡಿದುಕೊಂಡು ಭಾರತದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನಿಖರವಾಗಿರ್ತಕ್ಕಂಥ ಒಂದು ಕಾಲಗಣನೆ ದೊರಕಿತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದೇ ಒಂದು ಮನೆತನದ ಆಳ್ವಿಕೆಯಿಂದಾಗಿ ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಅತ್ಯಂತ ಒಂದು ಹೆಚ್ಚಿನ ಪ್ರೋತ್ಸಾಹ ಸಿಗುವುದು ಅಷ್ಟೇ ಅಲ್ಲದೆ ಆ ಭಾರತದಲ್ಲಿ ಹುಟ್ಟಿಕೊಂಡಿರ್ತಕ್ಕಂತಹ ಆ ಬೌದ್ಧ ಧರ್ಮ ಇಡೀ ಪ್ರಪಂಚದಾದ್ಯಂತ ಏನಾಯ್ತಪ್ಪ ಅಂದ್ರೆ ಜನಪ್ರಿಯತೆಯನ್ನು ಪಡೆದುಕೊಂಡಿತ್ತು. ಹೀಗೆ ಒಟ್ಟಾರೆಯಾಗಿ ರಾಜಕೀಯ ಹಿನ್ನೆಲೆ ಆಗಿರ್ಬೋದು, ಸಾಹಿತ್ಯಿಕ ಹಿನ್ನೆಲೆ ಆಗಿರ್ಬೋದು, ಧಾರ್ಮಿಕ ಹಿನ್ನೆಲೆ ಆಗಿರ್ಬೋದು, ಆಡಳಿತದ ಹಿನ್ನೆಲೆ ಆಗಿರ್ಬೋದು, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಈ ಒಂದು ಮೌರ್ಯ ಸಾಮ್ರಾಜ್ಯ ಏನಾಗತ್ತಪ್ಪ ಅಂದ್ರೆ ಮಹತ್ತರವಾಗಿರ್ತಕ್ಕಂಥ ಒಂದು ಬದಲಾವಣೆ ಜರುಗಿದೆ. ಅಷ್ಟೇ ಅಲ್ಲದೆ ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ರಾಜನೀತಿಜ್ಞ ಕೌಟಿಲ್ಯ ಅಥವಾ ಚಾಣಕ್ಯ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಪ್ತಾಂಗ ಸಿದ್ಧಾಂತವನ್ನು ಮಂಡಿಸ್ತಾನೆ. ಹೀಗಾಗಿ ಈ ಒಂದು ಸಪ್ತಾಂಗ ಸಿದ್ಧಾಂತವನ್ನು ಮಂಡಿಸೋದ್ರೊಂದಿಗೆ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಹಿಡಿದುಕೊಂಡು ಇದರ ಮುಂದೆ ಬರ್ತಕ್ಕಂಥ ಒಂದು ಎಲ್ಲ ರಾಜಮನೆತನಗಳಿಗೆ ಆಡಳಿತಕ್ಕೆ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನ ಯಾವ ಒಂದು ಮನೆತನ ಹಾಕಿಕೊಟ್ಟಿತ್ತಪ್ಪ ಅಂದ್ರೆ ಇದೇ ಒಂದು ಮೌರ್ಯ ಸಾಮ್ರಾಜ್ಯ ಹಾಕಿಕೊಟ್ಟಿದೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಎಲ್ಲ ಒಂದು ಹಲವಾರು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಏನ್ ಮಾಡೋಣಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಇನ್ನು ಈ ಸದ್ಯದ ಅವಧಿಯಲ್ಲಿ ಮೌರ್ಯ ಸಾಮ್ರಾಜ್ಯನ ಚರ್ಚೆಯನ್ನು ಕೈಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಮೂಲಾಧಾರದ ಬಗ್ಗೆ ತಿಳ್ಕೋಣ. ಯಾಕಪ್ಪ ಅಂದ್ರೆ ಯಾವುದೇ ಒಂದು ವಿಷಯವನ್ನ ನಾವು ನಿಖರವಾಗಿ ಹಾಗೂ ಸ್ಪಷ್ಟ ಮಾಹಿತಿಯೊಂದಿಗೆ ಅಧ್ಯಯನ ಮಾಡ್ಬೇಕಂದ್ರೆ ಮುಖ್ಯವಾಗಿ ನಮಗೇನ್ ಬೇಕು ಹೇಳ್ರಿ? ಮೂಲಾಧಾರಗಳು ಬೇಕು. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ವಿದೌಟ್ ಸೋರ್ಸಸ್ ದೇರ್ ಇಸ್ ನೋ ಹಿಸ್ಟ್ರಿ ಅಂತ ಹೇಳ್ತಾರೆ. ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ. ಒಂದು ವೇಳೆ ಮೂಲಾಧಾರಗಳಿಲ್ಲದೆ ಕಂಡು ಬರ್ತಕ್ಕಂಥ ಇತಿಹಾಸ ಒಂದು ದಂತಕಥೆಯಾಗಿ ಮಾರ್ಪಡುತ್ತೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಈ ಒಂದು ಮೌರ್ಯ ಸಾಮ್ರಾಜ್ಯ ಅಂತ ಇಟ್ಕೊಂಡಾಗ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಪ್ರಮಾಣದ ಒಂದು ಮೂಲಾಧಾರಗಳು ಕಂಡು ಬರ್ತವೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಈ ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡ್ಲಿಕ್ಕೆ ಕಂಡು ಬರ್ತಕ್ಕಂಥ ಮೂಲಾಧಾರಗಳ ಒಂದು ಹಿನ್ನೆಲೆಗೆ ಬಂದಾಗ ಇಲ್ಲಿ ನಮಗೆ ಎರಡೂ ರೀತಿಯ ಮೂಲಾಧಾರಗಳು ಕಂಡು ಬರ್ತಾವೆ. ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್, ಇನ್ನೊಂದು ಲಿಟರರಿ ಸೋರ್ಸಸ್. ಹೀಗೆ ಈ ಒಂದು ಪ್ರಾಕ್ತನ ಮತ್ತು ಸಾಹಿತ್ಯಿಕ ಈ ಎರಡೂ ರೀತಿಯ ಮೂಲಾಧಾರಗಳು ಏನಕ್ಕಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಸಿಕೊಡ್ತಾವೆ. ಅದರಲ್ಲಿ ಈ ಒಂದು ಪ್ರಾಕ್ತನ ಆಧಾರಗಳು ಅಂತ ತೆಗೆದುಕೊಂಡಾಗ ಈ ಒಂದು ಪ್ರಾಕ್ತನ ಮೂಲಾಧಾರಗಳಲ್ಲಿ ಕಂಡು ಬರ್ತಕ್ಕಂಥ ಅಶೋಕನ್ ಎಡಿಕ್ಟ್ಸ್,
ಅಶೋಕನ ಒಂದು ಶಿಲಾಶಾಸನಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಸ್ಕೊಡ್ತಾವ. ಉದಾಹರಣೆಗೆ ಅಶೋಕನ ಕಾಲಕ್ಕೆ ಸಂಬಂಧಿಸಿದಂತೆ ಸುಮಾರು 53 ಶಾಸನಗಳು ಕಂಡು ಬರ್ತಾವ. ಹೀಗೆ ಆ 53 ಶಾಸನಗಳು ಕೇವಲ ಅಶೋಕನ ಬಗ್ಗೆ ಅಷ್ಟೇ ಅಲ್ಲದೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಈ ಒಂದು ಎಲ್ಲ ವಿಷಯಗಳ ಬಗ್ಗೆ ಏನ್ ಮಾಡ್ತಾವಪ್ಪ ಅಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾವ. ಹೀಗಾಗಿ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನ ಪ್ರಾಕ್ತನ ಆಧಾರಗಳಲ್ಲಿ ಕಂಡು ಬರ್ತಕ್ಕಂಥ ಅಶೋಕನ ಶಾಸನ ಇಟ್ಟುಕೊಂಡು ನಾವೇನ್ ಮಾಡೋದಪ್ಪ ಅಂದ್ರೆ ಸಂಪೂರ್ಣವಾಗಿ ಅಧ್ಯಯನ ಕೈಗೊಳ್ಬಹುದು ಅಂತ ಹೇಳ್ಬೋದು. ಇನ್ನು ಅಷ್ಟೇ ಇಲ್ಲದೆ ಈ ಅಶೋಕ ಅಂತ ತೆಗೆದುಕೊಂಡಾಗ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಹೊರಡಿಸಿರ್ತಕ್ಕಂಥ ವ್ಯಕ್ತಿ ಅಂತ ಕರೀತಾರೆ. ಯಾರನ್ರಿ? ಅಶೋಕನನ್ನ. ಅಷ್ಟೇ ಅಲ್ಲದೆ ಶಿಲಾಶಾಸನಗಳ ಪಿತಾಮಹ ಅಂತ ಕರೀತಾರೆ. ಏನಂತ ಕರೀತಾರೆ? ಶಿಲಾಶಾಸನಗಳ ಪಿತಾಮಹ. ಹೀಗೆ ಒಟ್ಟಾರೆಯಾಗಿ ಈ 53 ಶಾಸನ ಇಟ್ಕೊಂಡು ನಾವೇನ್ ಮಾಡೋದಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋದು. ಇನ್ನು ಅಷ್ಟೇ ಅಲ್ಲದೆ ಇದೇ ಪ್ರಾಕ್ತನ ಆಧಾರಗಳಲ್ಲಿ ಈ ಒಂದು ಶಾಸನಗಳು ಅಷ್ಟೇ ಅಲ್ಲದೆ ಮೌರ್ಯರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಮಾನ್ಯುಮೆಂಟ್ಸ್, ಹಲವಾರು ಸ್ಮಾರಕಗಳನ್ನು ಇಟ್ಟುಕೊಂಡು ಸಹ ನಾವೇನ್ ಮಾಡೋದಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡಬಹುದು. ಉದಾಹರಣೆಗೆ ಇವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಸ್ತೂಪಗಳಾಗಿರ್ಬೋದು, ನಂತರ ಪಿಲ್ಲರ್ಸ್, ಸ್ತಂಭಗಳಾಗಿರ್ಬೋದು. ಹೀಗೆ ಈ ಒಂದು ಸ್ತೂಪಗಳು ಮತ್ತು ಈ ಸ್ತಂಭಗಳು ಸಹ ನಮಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಒಂದು ಇತಿಹಾಸವನ್ನು ತಿಳಿಸ್ಕೊಡ್ತಾವ. ಉದಾಹರಣೆಗೆ ಈ ಒಂದು ಸ್ತೂಪಗಳನ್ನು ತೆಗೆದುಕೊಂಡಾಗ ಅಶೋಕ ಮಹಾಶಯನ ಕಾಲಾವಧಿಯಲ್ಲಿ ಸುಮಾರು 80,000 ಸ್ತೂಪಗಳು ನಿರ್ಮಾಣ ಆಗವು. ಎಷ್ಟ್ರೀ? 80,000 ಸ್ತೂಪಗಳು. ಅದರಲ್ಲಿ ಅತ್ಯಂತ ದೊಡ್ಡ ಸ್ತೂಪ ಅಂದಾಗ ಸಾಂಚೀಯ ಬೌದ್ಧ ಸ್ತೂಪ ಅಂತ ಹೇಳ್ಬೋದು, ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ತೂಪ. ಇನ್ನು ಅಷ್ಟೇ ಅಲ್ಲದೆ ಈ ಸ್ತೂಪಗಳು ಅಷ್ಟೇ ಅಲ್ಲದೆ ಸ್ತಂಭಗಳು ಸಾರಾನಾಥದಲ್ಲಿ ಕಂಡು ಬರ್ತಕ್ಕಂಥ 4 ಮುಖ ಸಿಂಹವನ್ನು ಒಳಗೊಂಡಿರ್ತಕ್ಕಂಥ ಅಶೋಕ ಸ್ತಂಭ. ಹೀಗೆ ಇದನ್ನು ಸಹ ಆಧಾರವಿಟ್ಕೊಂಡು ನಾವು ಏನ್ ಮಾಡೋದಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡಬಹುದು. ಹೀಗೆ ಒಟ್ಟಾರೆಯಾಗಿ ಮೌರ್ಯ ಸಾಮ್ರಾಜ್ಯವನ್ನ ಅಧ್ಯಯನ ಮಾಡಲಿಕ್ಕೆ ಅದರ ಹಿನ್ನೆಲೆಯಲ್ಲಿ ಮೂಲಾಧಾರಗಳ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಆ ಮೂಲಾಧಾರಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಾಕ್ತನ ಆಧಾರಗಳು ಸಹ ನಮಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಸ್ಕೊಡ್ತಾವ. ಉದಾಹರಣೆಗೆ ಪ್ರಾಕ್ತನ ಆಧಾರದಲ್ಲಿ ಕಂಡು ಬರ್ತಕ್ಕಂಥ ಅಶೋಕನ ಶಾಸನಗಳಾಗಿರ್ಬೋದು, ಸ್ತೂಪಗಳಾಗಿರ್ಬೋದು, ನಂತರ ಸ್ತಂಭಗಳಾಗಿರ್ಬೋದು. ಹೀಗೆ ಇವೆಲ್ಲವುಗಳನ್ನ ಇಟ್ಟುಕೊಂಡು ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡಬಹುದು. ಇನ್ನು ನಂತರ ಈ ಪ್ರಾಕ್ತನ ಆಧಾರಗಳು ಅಷ್ಟೇ ಅಲ್ಲದೆ ಈ ಒಂದು ಸಾಹಿತ್ಯಿಕ ಆಧಾರಗಳು ಸಹ ನಮಗೆ ಮೌರ್ಯ ಸಾಮ್ರಾಜ್ಯದ ಸ್ಪಷ್ಟ ಮಾಹಿತಿಯನ್ನು ದೊರಕಿಸಿಕೊಡ್ತಾವೆ. ಉದಾಹರಣೆಗೆ ಸಾಹಿತ್ಯಿಕ ಆಧಾರವನ್ನು ತೆಗೆದುಕೊಂಡಾಗ ಅಲ್ಲೂ ಸಹ 2 ಪ್ರಕಾರದ ಒಂದು ಆಧಾರಗಳು. ಒಂದು ಇಂಡಿಜಿನಿಯಸ್ ಅಂದ್ರ ಒಂದು ದೇಶೀಯ ಸಾಹಿತ್ಯ, ಇಂಡಿಜಿನಿಯಸ್ ಲಿಟರೇಚರ್. ಇನ್ನೊಂದು ಫಾರಿನ್ ಲಿಟರೇಚರ್, ವಿದೇಶಿ ಸಾಹಿತ್ಯ. ಹೀಗೆ ಸಾಹಿತ್ಯಿಕ ಆಧಾರಗಳಲ್ಲಿ ಕಂಡು ಬರತಕ್ಕಂಥ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯದ ಹಿನ್ನೆಲೆಗೆ ಬಂದಾಗ ಈ 2 ರೀತಿಯ ಸಾಹಿತ್ಯಗಳು ನಮ್ಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾವ. ಉದಾಹರಣೆಗೆ ಅದರಲ್ಲಿ ಆರಂಭಿಕವಾಗಿ ನಾವು ದೇಶೀಯ ಸಾಹಿತ್ಯವನ್ನು ನೋಡಬೇಕಾದ್ರೆ ದೇಶೀಯ ಸಾಹಿತ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಹಲವಾರು ಕೃತಿಗಳು ನಮಗೆ ಈ ಒಂದು ಮೌರ್ಯರ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾವ. ಉದಾಹರಣೆಗೆ ದೇಶೀಯ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಮೊದಲನೇ ಒಂದು ಕೃತಿಯನ್ನು ಬಂದಾಗ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಯಾವ್ದ್ರಿ? ಕೌಟಿಲ್ಯನಿಂದ ರಚನೆಗೊಂಡಿರ್ತಕ್ಕಂಥ ಅರ್ಥಶಾಸ್ತ್ರ. ಹೀಗೆ ಈ ಕೌಟಿಲ್ಯನ ಅರ್ಥಶಾಸ್ತ್ರ ನಮ್ಗೆ ಏನ್ ಮಾಡದಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಹಲವಾರು ಮಾಹಿತಿಯನ್ನು ತಿಳಿಸ್ಕೊಳ್ಳೋದು. ಇನ್ನು ಈ ಕೌಟಿಲ್ಯ ಅಂತ ತೆಗೆದುಕೊಂಡಾಗ ಈ ಕೌಟಿಲ್ಯನಿಗೆ ಇನ್ನೂ 3 ಹೆಸರುಗಳು ಕೊಂಡು ಬರ್ತಾವ. ಉದಾಹರಣೆಗೆ ಚಾಣಕ್ಯ, ವಿಷ್ಣುಗೋಪ, ದ್ರಾವಿಡಾಚಾರ್ಯ. ಹೀಗೆ ಈ 3 ಹೆಸರನ್ನು ಕರ್ಸ್ಕೊಳ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ. ಕೌಟಿಲ್ಯನಿಗಿರ್ತಕ್ಕಂಥ ಇನ್ನೂ ಹೆಸರು ಬಂದಾಗ ಚಾಣಕ್ಯ ಅಂದ್ರು ಅವನೇ, ವಿಷ್ಣುಗೋಪ ಅಂದರು ಅವನೇ, ದ್ರಾವಿಡಾಚಾರ್ಯ ಅಂದ್ರು ಅವನೇ. ಒಟ್ಟಾರೆಯಾಗಿ ಕೌಟಿಲ್ಯ ಅಂತ ತೆಗೆದುಕೊಂಡಾಗ ಪ್ರಾಚೀನ ಭಾರತದ ಒಬ್ಬ ಶ್ರೇಷ್ಠ ರಾಜನೀತಿಜ್ಞ ಅಂತ ಹೇಳ್ಬೋದು. ಯಾರ್ರೀ?
ಕೌಟಿಲ್ಯ ಏನಾಗಿದ್ರವ ಪ್ರಾಚೀನ ಭಾರತದ ಒಬ್ಬ ಶ್ರೇಷ್ಠ ರಾಜನೀತಿಜ್ಞ. ಹೀಗಾಗಿ ಅವನಿಂದ ರಚನೆಗೊಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಕೃತಿ ಯಾವಪ್ಪ ಅಂದ್ರ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಕೃತಿ. ಹೀಗೆ ಈ ಒಂದು ಅರ್ಥಶಾಸ್ತ್ರ ಕೃತಿಯನ್ನ ಆಧಾರವಿಟ್ಕೊಂಡು ನಾವು ಯಾವ ಒಂದು ವಿಷಯವನ್ನು ತಿಳ್ಕೋಬಹುದಪ್ಪ ಅಂದ್ರ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳ್ಕೋಬಹುದು. ಇನ್ನು ಈ ಒಂದು ಅರ್ಥಶಾಸ್ತ್ರ ಕೃತಿ ನಮಗೆ ಏನ್ ತಿಳಿಸ್ಕೊಡುತ್ತಪ್ಪ ಅಂದ್ರ ಮೌರ್ಯರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಆಡಳಿತ ಪದ್ಧತಿ ಆಗಿರ್ಬೋದು, ಹಾಗೂ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಘಟನೆಗಳಾಗಿರ್ಬೋದು. ಹೀಗೆ ಇವೆಲ್ಲವರ ಬಗ್ಗೆ ಏನ್ ಮಾಡ್ತಪ್ಪ ಅಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡೋದು ಯಾವ್ದ್ರಿ ಇದೇ ಕೌಟಿಲ್ಯನ ಅರ್ಥಶಾಸ್ತ್ರ. ಹೀಗೆ ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರದ ಒಂದು ಸಂಪೂರ್ಣ ಮಾಹಿತಿ ಹಿನ್ನೆಲೆಗೆ ಬಂದಾಗ ಇದು ಮೂಲತಃ ಸಂಸ್ಕೃತ ಭಾಷೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಕೃತಿ. ಯಾವ್ದ್ರಿ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿ ಯಾವ ಭಾಷೆಯಲ್ಲಿ ರಚನೆ ಆಗಿರ್ತದ? ಸಂಸ್ಕೃತ ಭಾಷೆಯಲ್ಲಿ. ಯಾರಿಂದ? ಕೌಟಿಲ್ಯನದ. ಹೀಗೆ ಈ ಸಂಸ್ಕೃತ ಭಾಷೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಈ ಅರ್ಥಶಾಸ್ತ್ರ ಕೃತಿಯನ್ನ ಮೊಟ್ಟ ಮೊದಲ ಬಾರಿಗೆ ಬೆಳಕಿಗೆ ತಂದಿರತಕ್ಕಂಥ ವ್ಯಕ್ತಿ ಅಥವಾ ಪತ್ತೆ ಹಚ್ಚಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಅಂತಕ್ಕಂಥ ವ್ಯಕ್ತಿ. ಈತ ಏನ್ ಮಾಡ್ತಾನಪ್ಪ ಅಂದ್ರ 1905ರಲ್ಲಿ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿಯನ್ನ ಮೊಟ್ಟ ಮೊದಲ ಬಾರಿಗೆ ಬೆಳಕಿಗೆ ತರ್ತಾನೆ. ಯಾರ್ರೀ? ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ. ಇವ್ರು ಏನಾಗಿರ್ತಾರಪ್ಪ ಅಂದ್ರ ಮೈಸೂರಿನಲ್ಲಿ ಕಂಡು ಬರ್ತಕ್ಕಂಥ ಓರಿಯೆಂಟಲ್ ಲೈಬ್ರರಿಯಲ್ಲಿ ಗ್ರಂಥಪಾಲಕರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಎಲ್ರಿ? ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಗ್ರಂಥಪಾಲಕರಾಗಿ, ಲೈಬ್ರೇರಿಯನ್ ಅಂತ ಕರಿತಿರಲ್ಲ, ಹೀಗೆ ಈ ಗ್ರಂಥಪಾಲಕರಾಗಿ ಕಾರ್ಯನಿರ್ವಹಿಸಿರ್ತಾರೆ. ಹೀಗೆ ಈ ಗ್ರಂಥಪಾಲಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಇದೇ ವ್ಯಕ್ತಿ 1905ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿಯನ್ನು ಬೆಳಕಿಗೆ ತರ್ತಾನೆ. ಇನ್ನು ಈ ಬೆಳಕಿಗೆ ತಂದಿರ್ತಕ್ಕಂಥ ಇದೇ ವ್ಯಕ್ತಿ ಈ ಒಂದು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಈ ಅರ್ಥಶಾಸ್ತ್ರವನ್ನು ಏನ್ ಮಾಡ್ತಾನಪ್ಪ ಅಂದ್ರ 1909ರಲ್ಲಿ, ಯಾವಾಗ್ರಿ? 1909ರಲ್ಲಿ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಯಾವ ಭಾಷೆಗ್ರಿ? ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಹೀಗಾಗಿ ಈ ಒಂದು ಅರ್ಥಶಾಸ್ತ್ರ ಕೃತಿಯನ್ನ ಬೆಳಕಿಗೆ ತಂದಿರತಕ್ಕಂಥ ಅಥವಾ ಪತ್ತೆ ಹಚ್ಚಿರ್ತಕ್ಕಂಥ ವ್ಯಕ್ತಿ ಅಂದಾಗ ಆರ್ ಶ್ಯಾಮಶಾಸ್ತ್ರಿ. ಪತ್ತೆ ಹಚ್ಚಿದ ವರ್ಷ ಅಂದಾಗ 1905. ಇನ್ನು ಪತ್ತೆ ಹಚ್ಚಲ್ಪಟ್ಟಿರ್ತಕ್ಕಂಥ ಆ ಒಂದು ಕೃತಿ ಯಾವ ಭಾಷೆಯಲ್ಲಿತ್ರಿ? ಸಂಸ್ಕೃತ ಭಾಷೆಯಲ್ಲಿದ್ದ. ಆ ಸಂಸ್ಕೃತದಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರ ಕೃತಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿದ ವರ್ಷ ಅಂದಾಗ 1909. ಯಾವ ವ್ಯಕ್ತಿ ಅಂದಾಗ ಇದೇ ಆರ್ ಶ್ಯಾಮಶಾಸ್ತ್ರಿ ಅಂತಕ್ಕಂಥ ವ್ಯಕ್ತಿ. ಹೀಗೆ ಈ ಆರ್ ಶ್ಯಾಮಶಾಸ್ತ್ರಿಯಿಂದ ಬೆಳಕಿಗೆ ಬಂದಿರತಕ್ಕಂಥ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿ ಇದು ಏನನ್ನ ಒಳಗೊಂಡೈತಪ್ಪ ಅಂತಂದ್ರ ಇದು ಮುಖ್ಯವಾಗಿ 15 ಅಧ್ಯಾಯಗಳನ್ನು ಒಳಗೊಂಡದ್ದು. ಎಷ್ಟ್ರಿ? 15 ಅಧ್ಯಾಯಗಳು ಹಾಗೂ 108 ಉಪವಿಭಾಗಗಳು. 15 ಅಧ್ಯಾಯಗಳು, 108 ಉಪವಿಭಾಗಗಳು ಹಾಗೂ 6000 ಶ್ಲೋಕಗಳು. ಎಷ್ಟ್ರಿ? 6000 ಶ್ಲೋಕಗಳು ಜೊತೆಗೆ 180 ಪ್ರಕರಣಗಳು. ಹೀಗೆ ಇಷ್ಟೆಲ್ಲ ಒಂದು ಸಮಗ್ರ ಮಾಹಿತಿಯನ್ನು ಒಳಗೊಂಡದ್ದು. ಯಾವ್ದ್ರಿ? ಕೌಟಿಲ್ಯನ ಅರ್ಥಶಾಸ್ತ್ರ. ಏನನ್ನ ಒಳಗೊಂಡತ್ರಿ? 15 ಅಧ್ಯಾಯಗಳು. ಇದನ್ನ ಕೆಲವೊಂದ್ ಕಡೆ ಪುಸ್ತಕದಲ್ಲಿ ಅಧಿಕರಣಗಳು ಅಂತ ಕರೀತಾರೆ. ಹೀಗಾಗಿ ಅಧಿಕರಣಗಳಂದ್ರೂ ಒಂದ, ಅಧ್ಯಾಯಗಳಂದ್ರೂ ಒಂದ. ಹೀಗೆ 15 ಅಧ್ಯಾಯಗಳು, 108 ಉಪವಿಭಾಗಗಳು, 6000 ಶ್ಲೋಕಗಳು, 180 ಪ್ರಕರಣಗಳು. ಹೀಗೆ ಇಷ್ಟೆಲ್ಲ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಬೃಹತ್ ಕಾವ್ಯ ಅಥವಾ ಬೃಹತ್ ಕೃತಿ ಯಾವಪ್ಪ ಅಂದ್ರೆ ಈ ಒಂದು ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಕೃತಿ. ಹೀಗಾಗಿ ಈ ಒಂದು ಅರ್ಥಶಾಸ್ತ್ರ ಕೃತಿಯನ್ನ ಮುಖ್ಯವಾಗಿ ಏನ್ ಮಾಡ್ತಾರಪ್ಪ ಅಂದ್ರ 3 ವಿಭಾಗಗಳಾಗಿ ವ್ಯಂಗ್ಯನ ಮಾಡ್ತಾರೆ. ಎಷ್ಟ್ರಿ? 3 ವಿಭಾಗಗಳ. ಹೀಗಾಗಿ ಕೌಟಿಲ್ಯನಿಂದ ರಚನೆಗೊಂಡಿರ್ತಕ್ಕಂಥ ಈ ಅರ್ಥಶಾಸ್ತ್ರ ಕೃತಿ ಏನೈತಪ್ಪ ಅಂದ್ರ ಪ್ರಧಾನವಾಗಿ 3 ವಿಭಾಗಗಳನ್ನ ಅಥವಾ 3 ಭಾಗಗಳನ್ನ ಒಳಗೊಂಡೈತೆ. ಅದರಲ್ಲಿ ಮೊದಲನೇ ಒಂದು ಭಾಗ ಅಂತ ತೆಗೆದುಕೊಂಡಾಗ ಉದಾಹರಣೆ ಇಲ್ಲಿ ಬರೀತ ನೋಡ್ರಿ. ಮೊದಲನೇ ಒಂದು ಭಾಗ ಅಂತ ತೆಗೆದುಕೊಂಡಾಗ ಇದು ನಮಗೆ ಏನನ್ನ ತಿಳಿಸ್ಕೊಡುತ್ತಪ್ಪ ಅಂದ್ರ ರಾಜ ಮತ್ತು ಆತನ ಸಲಹಾ ಸಮಿತಿಯ ಬಗ್ಗೆ ತಿಳಿಸ್ಕೊಡುತ್ತೆ. ಸಲಹಾ ಸಮಿತಿಯ ಬಗ್ಗೆ. ಹೀಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ತೆಗೆದುಕೊಂಡಾಗ ಮುಖ್ಯವಾಗಿ 3 ಭಾಗಗಳಲ್ಲಿ ಕಂಡುಬರುತ್ತೆ. ಮೊದಲನೇ ಒಂದು ಭಾಗ ಅಂತ ತೆಗೆದುಕೊಂಡಾಗ ರಾಜ ಮತ್ತು ಆತನ ಸಲಹಾ ಸಮಿತಿಯ ಬಗ್ಗೆ. ಅಂದ್ರ ರಾಜನಾಗಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಾಗಿ ಆಡಳಿತ ನಡೆಸಬೇಕು ಹಾಗೂ ಆತ ತನ್ನ ಒಂದು ಆಡಳಿತದಲ್ಲಿ ಯಾವ ರೀತಿಯ
ಮಂತ್ರಿಮಂಡಲವನ್ನ ಹೊಂದಿರಬೇಕು ಅಂತಕ್ಕಂಥ ಒಂದು ಸಮಗ್ರ ಮಾಹಿತಿ ನಮಗೆ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಅರ್ಥಶಾಸ್ತ್ರದ ಒಂದು ಮೊದಲನೇ ಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಎರಡನೇ ಭಾಗ ಅಂತ ತಿಳ್ಕೊಂಡಾಗ ಈ ಎರಡನೇ ಭಾಗದಲ್ಲಿ ನಮಗೆ ನಾಗರಿಕ ಮತ್ತು ಅಪರಾಧಿ ಕಾನೂನುಗಳು ಕಂಡು ಬರ್ತಾವೆ. ಯಾವ್ರಿ? ನಾಗರಿಕ ಮತ್ತು ಅಪರಾಧಿ ಕಾನೂನುಗಳು, ಸಿವಿಲ್ ಅಂಡ್ ಕ್ರಿಮಿನಲ್ ಲಾ ಅಂತ ಕರಿತಿರಲ್ಲ ನಾವು. ಯಾವ್ರಿ? ಸಿವಿಲ್ ಅಂಡ್ ಕ್ರಿಮಿನಲ್ ಲಾ. ನಾಗರಿಕ ಮತ್ತು ಅಪರಾಧಿ ಕಾನೂನುಗಳಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವಿಷಯಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರದ ಎರಡನೇ ಭಾಗದಲ್ಲಿ ಕಂಡು ಬರ್ತಾವೆ. ಇನ್ನು ಕೊನೆಯದಾಗಿ ಕಂಡು ಬರ್ತಕ್ಕಂಥ ಮೂರನೇ ಒಂದು ಮುಖ್ಯ ಭಾಗ ಅಂತ ತಿಳ್ಕೊಂಡಾಗ ಈ ಮೂರನೇ ಮುಖ್ಯ ಭಾಗದಲ್ಲಿ ನಮಗೆ ಏನು ಕಂಡು ಬರ್ತಾವಪ್ಪ ಅಂದ್ರೆ ಫಾರಿನ್ ಅಫೇರ್ಸ್ ಅಂದ್ರ ವಿದೇಶಾಂಗ ವ್ಯವಹಾರಗಳಾಗಿರ್ಬೋದು. ನಂತರ ಅಂಬ್ಯಾಸಿಡರ್ಸ್, ರಾಯಲ್ ಅಂಬ್ಯಾಸಿಡರ್ಸ್ ಅಂತ ಕರಿತಿರ್ಲ, ರಾಯಭಾರಿಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳಾಗಿರ್ಬೋದು. ಹೀಗೆ ಈ ಒಂದು ಮೂರನೇ ಭಾಗದಲ್ಲಿ ವಿದೇಶಾಂಗ ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳಾಗಿರ್ಬೋದು ಹಾಗೂ ರಾಯಭಾರಿಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಷಯಗಳಾಗಿರ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಎಲ್ಲ ವಿವರಣೆಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಇದೇ ಒಂದು ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಕೃತಿಯಲ್ಲಿ. ಹೀಗೆ ಒಟ್ಟಾರೆಯಾಗಿ ಈ ಮೂರು ವಿಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಕೃತಿ ಯಾವಪ್ಪ ಅಂದ್ರೆ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಕೃತಿಯನ್ನು ಆಧಾರವಿಟ್ಟುಕೊಂಡು ನಾವೇನ್ ಮಾಡೋದಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬಹುದು. ಹೀಗಾಗಿ ಈ ಒಂದು ಮೌರ್ಯ ಸಾಮ್ರಾಜ್ಯ ಅಂತ ಇಕೊಂಡಾಗ ಇದು ಕಂಡು ಬರ್ತಕ್ಕಂಥ ಕಾಲಾವಧಿಯಿಂದಾಗ ಕ್ರಿಸ್ತಪೂರ್ವ 324 ಹಿಡ್ಕೊಂಡು ಕ್ರಿಸ್ತಪೂರ್ವ 180. ಇದರ ಸ್ಥಾಪಕ ಅಂದಾಗ ಚಂದ್ರಗುಪ್ತ ಮೌರ್ಯ, ಇವರ ರಾಜಧಾನಿ ಅಂದಾಗ ಪಾಟಲಿಪುತ್ರ, ಇವರ ರಾಜಲಾಂಛನ ಅಂದಾಗ ಧರ್ಮಚಕ್ರ. ಹೀಗೆ ಈ ಒಂದು ಎಲ್ಲ ವಿಷಯಗಳ ಬಗ್ಗೆ ಮತ್ತೆ ಮುಂದಿನ ಅವಧಿಯಲ್ಲಿ ವಿವರ ಸಹಿತವಾಗಿ ಚರ್ಚೆಯನ್ನು ಮಾಡೋಣ. ಅದರಲ್ಲಿ ಆರಂಭಿಕವಾಗಿ ನಾವೇನ್ ಮಾಡೋಣ ಅಂದ್ರೆ ಈ ಒಂದು ಮೌರ್ಯ ಸಂತತಿಯನ್ನ ಅಧ್ಯಯನ ಮಾಡಲಿಕ್ಕೆ ಕಂಡು ಬರ್ತಕ್ಕಂಥ ಆಧಾರದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿವರೆಗೆ ಪ್ರಾಕ್ತನ ಆಧಾರದ ಬಗ್ಗೆ ತಿಳ್ಕೊಂಡು ತದನಂತರದಲ್ಲಿ ಸಾಹಿತ್ಯಿಕ ಆಧಾರಗಳಲ್ಲಿ ಕಂಡು ಬರ್ತಕ್ಕಂಥ ದೇಶೀಯ ಸಾಹಿತ್ಯ, ಆ ದೇಶೀಯ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿ ನಮಗೆ ಯಾವ ರೀತಿಯ ಮಾಹಿತಿ ನೀಡುತ್ತದೆ ಅಂತಕ್ಕಂಥ ವಿಷಯ ಬಗ್ಗೆ ತಿಳ್ಕೊಂಡು, ಇನ್ನು ಅಷ್ಟೇ ಅಲ್ಲದೆ ಇದೇ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ನಮ್ಗೆ ಏನು ಕಂಡು ಬರ್ತಾವಪ್ಪ ಅಂದ್ರೆ ಸಪ್ತಾಂಗ ಸಿದ್ಧಾಂತಗಳು ಕಂಡು ಬರ್ತಾವ. ಯಾವ್ರಿ? ಸಪ್ತಾಂಗ ಸಿದ್ಧಾಂತಗಳು. ಹೀಗೆ ಈ ಒಂದು ಸಪ್ತಾಂಗ ಸಿದ್ಧಾಂತಗಳು ಯಾವ ಕೃತಿಯಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಅರ್ಥಶಾಸ್ತ್ರ ಕೃತಿಯಲ್ಲಿ. ಸಪ್ತಾಂಗ ಸಿದ್ಧಾಂತ ಅಂದ್ರೆ ಹೇಳ್ರಿ 7 ಅಂಗಗಳು ಎಂದರ್ಥ. ಒಂದು ಆಡಳಿತ ಸುಗಮವಾಗಿ ನಡೀಲಿಕ್ಕೆ ಬರ್ತಕ್ಕಂಥ 7 ಅಂಗಗಳನ್ನು ನಾವು ಸಪ್ತಾಂಗ ಸಿದ್ಧಾಂತ ಅಂತ ಕರಿತೀವಿ. ಆ ಸಪ್ತಾಂಗ ಸಿದ್ಧಾಂತಗಳನ್ನ ಮಂಡಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ. ಯಾವ ಕೃತಿಯಲ್ಲಿ ಅಂದಾಗ ಅರ್ಥಶಾಸ್ತ್ರ ಕೃತಿಯಲ್ಲಿ. ಇನ್ನು ಅರ್ಥಶಾಸ್ತ್ರ ಕೃತಿಯಲ್ಲಿ ಕಂಡು ಬರ್ತಕ್ಕಂಥ ಆ ಸಪ್ತಾಂಗ ಸಿದ್ಧಾಂತಗಳು ಯಾವಪ್ಪ ಅಂದ್ರೆ 1 ರಾಜ, 2 ಮಂತ್ರಿ, 3 ಜನಪದ, 4 ದುರ್ಗ, 5 ಕೋಶ, 6 ಮಿತ್ರ, 7 ಸೈನ್ಯ. ಹೀಗೆ ಈ 7 ವಿಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಸಿದ್ಧಾಂತಗಳನ್ನ ನಾವು ಸಪ್ತಾಂಗ ಸಿದ್ಧಾಂತ ಅಂತ ಕರಿತೀವಿ. ಎವ್ರಿ ರಾಜ ಅಂತ ಇಕೊಂಡಾಗ ರಾಜತ್ವದ ಬಗ್ಗೆ, ಮಂತ್ರಿ ಅಂತ ತೆಗೆದುಕೊಂಡಾಗ ಮಂತ್ರಿ ಮಂಡಲ ಬಗ್ಗೆ, ರಾಜ ತನಗೆ ಆಡಳಿತ ಸಹಾಯ ಸಲುವಾಗಿ ಹಲವಾರು ಮಂತ್ರಿಗಳನ್ನ ನೇಮಕ ಮಾಡಿಕೊಂಡಾಗ ಅವರೆಲ್ಲರ ಬಗ್ಗೆ ನಮ್ಮ ಒಂದು ಮಾಹಿತಿ ಮಂತ್ರಿಯಲ್ಲಿ ಕಂಡು ಬರುತ್ತೆ. ಜನಪದ ಅಂತ ತೆಗೆದುಕೊಂಡಾಗ ಇಲ್ಲಿ ಜನಸಂಖ್ಯೆ ಅಥವಾ ಜನವಸತಿ ಪ್ರದೇಶದ ಬಗ್ಗೆ ಇರತಕ್ಕಂಥ ಮಾಹಿತಿ. ದುರ್ಗ ಅಂತ ತೆಗೆದುಕೊಂಡಾಗ ಕೋಟೆ ಎಂದರ್ಥ, ಕೋಟೆಯ ಬಗೆಗಿನ ಒಂದು ಮಾಹಿತಿಗಳು. ಕೋಶ ಅಂತ ತೆಗೆದುಕೊಂಡಾಗ ಇದು ಖಜಾನೆ, ಟ್ರೆಸರಿ ಅಂತ ಕರೀತಾರೆ, ಹಣಕಾಸು ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳು ಖಜಾನೆ ಅಂತ ಹೇಳ್ಬೋದು. ಇನ್ನಂತರ ಮಿತ್ರ ಅಂತ ತೆಗೆದುಕೊಂಡಾಗ ಇದು ಬಲ ಅಂತ ಹೇಳ್ಬೋದು. ಮಿತ್ರ ಅಂತ ತೆಗೆದುಕೊಂಡಾಗ ಒಂದು ರೀತಿಯಲ್ಲಿ ಬಲ ಅಂತ ಹೇಳ್ಬೋದು. ಸೈನ್ಯ ಅಂತ ತೆಗೆದುಕೊಂಡಾಗ ಮಿಲಿಟರಿ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ರಾಜ, ಮಂತ್ರಿ, ಜನಪದ, ದುರ್ಗ, ಕೋಶ, ಮಿತ್ರ, ಸೈನ್ಯ, ಹೀಗೆ ಈ ಎಲ್ಲ ಅಂಗಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಸಪ್ತಾಂಗ ಸಿದ್ಧಾಂತದಲ್ಲಿ. ಹೀಗೆ ಈ ಒಂದು ಸಪ್ತಾಂಗ ಸಿದ್ಧಾಂತಗಳು ನಮಗೇನ್ ಮಾಡ್ತಪ್ಪ ಅಂದ್ರೆ ಈ ಒಂದು ಪ್ರಾಚೀನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಒಂದು ಆಡಳಿತದ ಬಗ್ಗೆ ತಿಳಿಸ್ಕೊಡ್ತಾವೆ. ಹೀಗಾಗಿ ಮೌರ್ಯ ಸಾಮ್ರಾಜ್ಯದಿಂದ ಹಿಡಿದುಕೊಂಡು
ಹೊಯ್ಸಳ ಮನೆತನದವರಿಗೆ ಕಂಡು ಬರ್ತಕ್ಕಂಥ ಒಂದು ಎಲ್ಲ ಆಡಳಿತವನ್ನು ತೆಗೆದುಕೊಂಡಾಗ ಆ ಎಲ್ಲ ಆಡಳಿತಗಳು ನಮಗೆ ಸಪ್ತಾಂಗ ಸಿದ್ಧಾಂತದ ತರಹದ ಮೇಲೆ ಕಂಡು ಬರ್ತಾವೆ. ಅಷ್ಟೇ ಅಲ್ಲದೆ ಮೌರ್ಯರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಆಡಳಿತದ ಭದ್ರ ಬುನಾದಿಯನ್ನೇ ಮುಂದಿನ ಎಲ್ಲ ರಾಜ ಮನೆತನ ಏನ್ ಮಾಡ್ತಾವಪ್ಪ ಅಂದ್ರೆ ಮುಂದುವರಿಸಿಕೊಂಡು ಬರ್ತಾವ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಮೌರ್ಯ ಸಾಮ್ರಾಜ್ಯ ಅಂತ ತೆಗೆದುಕೊಂಡಾಗ ಇಡೀ ಪ್ರಾಚೀನ ಭಾರತದಲ್ಲಿಯೇ ಎಲ್ಲ ಸಾಮ್ರಾಜ್ಯಗಳಿಗೂ ಇರತಕ್ಕಂಥ ಒಂದು ಅತಿ ಹೆಚ್ಚಿನ ಪ್ರಾಮುಖ್ಯತೆ ಈ ಒಂದು ಮನೆತನಕ್ಕೆ ಸಿಗುತ್ತೆ. ಯಾವ ಮನೆತನಕ್ಕೆ ರೀ? ಮೌರ್ಯ ಸಾಮ್ರಾಜ್ಯ. ಹೀಗಾಗಿ ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡ್ಲಿಕ್ಕೆ ಕಂಡು ಬರ್ತಕ್ಕಂಥ ದೇಶೀಯ ಸಾಹಿತ್ಯದಲ್ಲಿನ ಮೊದಲನೇ ಒಂದು ಆಧಾರ ಅಂದಾಗ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರ ಅಷ್ಟೇ ಅಲ್ಲದೆ ಇದೇ ದೇಶೀಯ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಮತ್ತೆ ಹಲವಾರು ಕೃತಿಗಳು. ಉದಾಹರಣೆಗೆ ವಿಶಾಖ ದತ್ತ ಅಂತಕ್ಕಂಥ ವ್ಯಕ್ತಿಯಿಂದ ಅಥವಾ ವಿಶಾಖ ದತ್ತ ಅಂತಕ್ಕಂಥ ವಿದ್ವಾಂಸನಿಂದ ರಚನೆಗೊಂಡಿರ್ತಕ್ಕಂಥ ಮುದ್ರಾ ರಾಕ್ಷಸ ಅಂತಕ್ಕಂಥ ಒಂದು ನಾಟಕ. ಯಾವ್ದ್ರಿ? ಮುದ್ರಾ ರಾಕ್ಷಸ. ವಿಶಾಖ ದತ್ತ ತೆಗೆದುಕೊಂಡಾಗ ಇವನ ಕಾಲಾವಧಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ 2 ನಾಟಕಗಳು ರಚನೆ ಆಗವು. ಒಂದು ಮುದ್ರಾ ರಾಕ್ಷಸ, ಇನ್ನೊಂದು ದೇವಿ ಚಂದ್ರಗುಪ್ತಂ. ಯಾವ್ದ್ರಿ? ದೇವಿ ಚಂದ್ರಗುಪ್ತಂ. ಹೀಗೆ ವಿಶಾಖ ದತ್ತನಿಗೆ ಸಂಬಂಧಿಸಿರ್ತಕ್ಕಂಥ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಅಂತಕ್ಕಂಥ ಈ 2 ನಾಟಕಗಳ ಪೈಕಿ ಈ ಒಂದು ಮುದ್ರಾ ರಾಕ್ಷಸ ಅಂತಕ್ಕಂಥ ಒಂದು ನಾಟಕ ಏನ್ ಮಾಡದಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಸಂಪೂರ್ಣ ಇತಿಹಾಸವನ್ನು ತಿಳಿಸ್ಕೊಡುತ್ತೆ. ಉದಾಹರಣೆಗೆ ಈ ವಿಶಾಖ ದತ್ತನ ಮುದ್ರಾ ರಾಕ್ಷಸ ನಮಗೇನ್ ತಿಳಿಸ್ಕೊಡುತ್ತಪ್ಪ ಅಂತಂದ್ರ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆಯಲ್ಲಿ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿ ಕೌಟಿಲ್ಯನ ಸಹಾಯವನ್ನ ಪಡೆದುಕೊಂಡು ನಂದರ ದೊರೆಯಾಗಿರ್ತಕ್ಕಂಥ ಧನನಂದನನ್ನ ಕೊಂದು ಹಾಕಿ ಈ ಒಂದು ಮೌರ್ಯ ಸಂತತಿಯನ್ನ ಸ್ಥಾಪಿಸಿದ ಅಂತಕ್ಕಂಥ ವಿಷಯ ಬಗ್ಗೆ ತಿಳಿಸೋಣ. ಯಾವ್ದ್ರಿ? ವಿಶಾಖ ದತ್ತನ ಮುದ್ರಾ ರಾಕ್ಷಸ. ಹೀಗಾಗಿ ಈ ಒಂದು ವಿಶಾಖ ದತ್ತನ ಮುದ್ರಾ ರಾಕ್ಷಸ ಅಂತಕ್ಕಂಥ ನಾಟಕ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲದೆ ಚಂದ್ರಗುಪ್ತ ಮೌರ್ಯನ ಬಗೆಗಿನ ಹಲವಾರು ವಿಷಯಗಳನ್ನು ತಿಳಿಸ್ಕೊಡುತ್ತೆ. ಜೊತೆಗೆ ಮೌರ್ಯ ಸಾಮ್ರಾಜ್ಯದ ಕಾಲಾವಧಿಯ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ವಿಷಯಗಳ ಬಗ್ಗೆಯೂ ಸಹ ತಿಳಿಸ್ಕೊಡುತ್ತೆ. ಯಾವ್ದ್ರಿ? ಮುದ್ರಾ ರಾಕ್ಷಸ ಅಂತಕ್ಕಂಥ ನಾಟಕ. ಇನ್ನು ಕೇವಲ ಮುದ್ರಾ ರಾಕ್ಷಸ ಅಷ್ಟೇ ಅಲ್ಲದೆ ಮುಂದುವರೆದಂತೆ ದೇಶೀಯ ಸಾಹಿತ್ಯಗಳಲ್ಲಿ ಕಂಡುಬರ್ತಕ್ಕಂಥ ಮುಂದುವರಿದ ವಿಷಯಗಳು ಬಂದಾಗ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಪುರಾಣಗಳಲ್ಲಿ ಕಂಡುಬರ್ತಕ್ಕಂಥ ವಿಷ್ಣು ಪುರಾಣ ಅಂತಕ್ಕಂಥ ಒಂದು ಪುರಾಣ, ಅದು ಸಹ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಸ್ಕೊಡ್ತವೆ. ಅಷ್ಟೇ ಅಲ್ಲದೆ ಬೌದ್ಧ ಸಾಹಿತ್ಯಗಳು. ಉದಾಹರಣೆಗೆ ಬೌದ್ಧ ಸಾಹಿತ್ಯಗಳಲ್ಲಿ ಕಂಡುಬರ್ತಕ್ಕಂಥ ಸಿಲೋನಿನ ಕೃತಿಗಳು ಹೇಗಪ್ಪ ಅಂತಂದ್ರೆ ದೀಪವಂಶ ಮತ್ತು ಮಹಾವಂಶ. ಯಾವ್ರಿ? ದೀಪವಂಶ ಮತ್ತು ಮಹಾವಂಶ. ಹೀಗೆ ಈ 2 ಕೃತಿಗಳು ನಮ್ಗೆ ಏನ್ ಮಾಡ್ತಾವಪ್ಪ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಅನೇಕ ವಿಷಯಗಳನ್ನು ತಿಳಿಸಿಕೊಡ್ತಾವ. ಉದಾಹರಣೆಗೆ ಅದರಲ್ಲೂ ಅಶೋಕ ಮಹಾಶಯ ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕೆ ಕೈಗೊಂಡಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಿಳಿಸಿಕೊಡ್ತಾವ. ಅವ್ರಿ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥ ಕೃತಿಗಳು. ಅಷ್ಟೇ ಅಲ್ಲದೆ ದಿಘನಿಕಾಯ ಅಂತಕ್ಕಂಥ ಸಾಹಿತ್ಯವೂ ಸಹ ನಮಗೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಸಿಕೊಡ್ತಾವ. ಜೊತೆಗೆ ಬೌದ್ಧ ಸಾಹಿತ್ಯ ಅಷ್ಟೇ ಅಲ್ಲದೆ ಜೈನ ಸಾಹಿತ್ಯವೂ ಸಹ ನಮಗೆ ಏನ್ ಮಾಡ್ತಪ್ಪ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಸ್ಕೊಡ್ತಾವ. ಉದಾಹರಣೆಗೆ ಭದ್ರಬಾಹುವಿನಿಂದ ರಚನೆಗೊಂಡಿರ್ತಕ್ಕಂಥ ಕಲ್ಪಸೂತ್ರ ಅಂತಕ್ಕಂಥ ಕೃತಿ. ಯಾವ್ದ್ರಿ? ಭದ್ರಬಾಹುವಿನ ಕಲ್ಪಸೂತ್ರ ಅಂತಕ್ಕಂಥ ಕೃತಿ. ಇದು ನಮಗೆ ಏನ್ ಮಾಡಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿಸಿಕೊಡುತ್ತೆ. ಉದಾಹರಣೆಗೆ ಚಂದ್ರಗುಪ್ತನ ಮೌರ್ಯನ ಕೊನೆಯ ದಿನಗಳ ಬಗ್ಗೆ, ಭೀಕರವಾಗಿರ್ತಕ್ಕಂಥ ಬರಗಾಲ ಮತ್ತು ಕ್ಷಾಮದ ಹಿನ್ನೆಲೆಯಲ್ಲಿ ಪಾಟಲಿಪುತ್ರದಲ್ಲಿ ಇರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ಸುಮಾರು 12 ವರ್ಷಗಳ ಕಾಲ ಶ್ರವಣ ಬೆಳಗೊಳದಲ್ಲಿಯೇ ಇದ್ದು ಏನ್ ಮಾಡ್ತಾನಪ್ಪ ಅಂದ್ರೆ ಕೊನೆಗೆ ಸಲ್ಲೇಖನ ವ್ರತವನ್ನ ಕೈಗೊಳ್ಳೋದ್ರ ಮುಖಾಂತರ ತನ್ನ ಒಂದು ಪ್ರಾಣವನ್ನ ಕಳೆದುಕೋತಾನೆ. ಹೀಗೆ ಇದರ ಬಗೆಗಿನ ಒಂದು ಎಲ್ಲ ವಿವರಣೆ ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಭದ್ರಬಾಹುವಿನ ಕಲ್ಪಸೂತ್ರ ಅಂತಕ್ಕಂಥ ಒಂದು ಕೃತಿಯಲ್ಲಿ. ಹೀಗೆ ಈ ಜೈನ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಭದ್ರಬಾಹುವಿನ ಕಲ್ಪಸೂತ್ರವನ್ನು ಸಹ ಆಧಾರವಿಟ್ಟುಕೊಂಡು ನಾವು ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡುವುದು. ಅಷ್ಟೇ ಅಲ್ಲದೆ ಇದೇ ಜೈನ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಹೇಮಚಂದ್ರನ ಪರಿಶಿಷ್ಟ ನಿರ್ವಾಣ ಅಂತಕ್ಕಂಥ ಕೃತಿ. ಯಾವ್ದ್ರಿ? ಹೇಮಚಂದ್ರನ ಪರಿಶಿಷ್ಟ ನಿರ್ವಾಣ ಅಂತಕ್ಕಂಥ ಕೃತಿ. ಹೀಗೆ ಈ ಒಂದು ಕೃತಿಯು ಸಹ ನಮಗೇನ್ ಮಾಡಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಬಗೆಗಿನ ಹಲವಾರು ವಿಷಯಗಳನ್ನು ತಿಳಿಸಿಕೊಡುತ್ತೆ. ಹೀಗೆ ಒಟ್ಟಾರೆಯಾಗಿ
ದೇಶೀಯ ಸಾಹಿತ್ಯದಲ್ಲಿ ಕಂಡುಬರ್ತಕ್ಕಂಥ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ವಿಶಾಖದತ್ತನ ಮುದ್ರಾ ರಾಕ್ಷಸ ಆಗಿರ್ಬೋದು, ಪುರಾಣಗಳಾಗಿರಬಹುದು, ನಂತರ ಬೌದ್ಧ ಸಾಹಿತ್ಯದಲ್ಲಿ ಕಂಡುಬರ್ತಕ್ಕಂಥ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಆಗಿರ್ಬೋದು, ಜೈನ ಸಾಹಿತ್ಯದಲ್ಲಿ ಕಂಡುಬರ್ತಕ್ಕಂಥ ಭದ್ರಬಾಹುವಿನ ಕಲ್ಪಸೂತ್ರ ಮತ್ತು ಹೇಮಚಂದ್ರನ ಪರಿಶಿಷ್ಟ ನಿರ್ವಾಣ ಆಗಿರ್ಬೋದು. ಹೀಗೆ ಈ ಒಂದು ಎಲ್ಲ ಸಾಹಿತ್ಯ ಕೃತಿಗಳು ನಾವು ಏನ್ ಮಾಡ್ತಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಬಗೆಗಿನ ಹಲವಾರು ಮಾಹಿತಿಯನ್ನು ತಿಳಿಸ್ಕೊಡ್ತಾವೆ. ಇವೆಲ್ಲವನ್ನ ಆಧಾರವಿಟ್ಕೊಂಡು ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡಬಹುದು. ಇನ್ನು ಈ ದೇಶೀಯ ಸಾಹಿತ್ಯ ಅಷ್ಟೇ ಅಲ್ಲದೆ ಇದೇ ಮೌರ್ಯ ಸಾಮ್ರಾಜ್ಯವನ್ನ ಅಧ್ಯಯನ ಮಾಡಲಿಕ್ಕೆ ವಿದೇಶಿ ಸಾಹಿತ್ಯಗಳು ಸಹ ನಮಗೆ ಮಾಡ್ತಪ್ಪ ಅಂದ್ರ ಹಲವಾರು ರೀತಿಯ ಮಾಹಿತಿಯನ್ನು ತಿಳಿಸ್ಕೊಡ್ತಾವೆ. ಉದಾಹರಣೆಗೆ ದೇಶೀಯ ಸಾಹಿತ್ಯನ ಹೊರತುಪಡಿಸಿ ವಿದೇಶಿ ಸಾಹಿತ್ಯದ ಹಿನ್ನೆಲೆಗೆ ಬಂದಾಗ ವಿದೇಶಿ ಸಾಹಿತ್ಯದಲ್ಲಿನ ಹಲವಾರು ಕೃತಿಗಳು ನಮಗೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಸ್ಕೊಡ್ತಾವೆ. ಅದರಲ್ಲಿ ಆರಂಭಿಕವಾಗಿ ಸ್ಕೈಲೆಕ್ಸ್ ಅಂತಕ್ಕಂಥ ವ್ಯಕ್ತಿಯನ್ನು ತೆಗೆದುಕೊಂಡಾಗ ಸ್ಕೈಲೆಕ್ಸ್, ಈ ಸ್ಕೈಲೆಕ್ಸ್ ಅಂದ್ರೆ ಯಾರಪ್ಪ ಅಂತಂದ್ರ ಭಾರತಕ್ಕೆ ಸಂಬಂಧಿಸಿರ್ತಕ್ಕಂಥ ಇತಿಹಾಸವನ್ನ ಮೊಟ್ಟ ಮೊದಲ ಬಾರಿಗೆ ರಚನೆ ಮಾಡಿರ್ತಕ್ಕಂಥ ಒಬ್ಬ ವಿದೇಶಿಗ. ಹೀಗಾಗಿ ಭಾರತಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಇತಿಹಾಸವನ್ನ ರಚನೆ ಮಾಡಿರ್ತಕ್ಕಂಥ ಮೊದಲ ವಿದೇಶಿಗ ಅಂದಾಗ ಸ್ಕೈಲೆಕ್ಸ್. ಈತ ಪರ್ಷಿಯಾದ ರಾಜನಾಗಿರ್ತಕ್ಕಂಥ ಡೇರಿಯಸ್ ಅವನಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ಡೇರಿಯಸ್ ಏನ್ ಮಾಡಿರ್ತಾನಪ್ಪ ಅಂದ್ರೆ ಈ ಸ್ಕೈಲೆಕ್ಸ್ ನನ್ನ ಭಾರತದ ಮೇಲೆ ನೌಕಾ ದಂಡಯಾತ್ರೆ ಕೈಗೊಳ್ಳಲಿಕ್ಕೆ ಕಳಿಸಿರ್ತಾನೆ. ಹೀಗಾಗಿ ಈತ ನೌಕಾ ದಂಡಯಾತ್ರೆ ಕೈಗೊಳ್ಳಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಈತ ಭಾರತದ ಬಗೆಗಿನ ಒಂದು ಹಲವಾರು ವಿವರಣೆಗಳನ್ನ ತನ್ನ ಒಂದು ಕೃತಿಯಲ್ಲಿ ಮಂಡಿಸ್ತಾನೆ. ಸ್ಕೈಲೆಕ್ಸ್ ಅಷ್ಟೇ ಅಲ್ಲದೆ ಸ್ಟ್ರಾಬೋ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಸ್ಟ್ರಾಬೋನಿಂದ ರಚನೆಗೊಂಡಿರ್ತಕ್ಕಂಥ ಒಂದು ಕೃತಿ ಯಾವಪ್ಪ ಅಂದ್ರೆ ಜಿಯೋಗ್ರಫಿ ಅಂತಕ್ಕಂಥ ಕೃತಿ. ಸ್ಟ್ರಾಬೋನ ಜಿಯೋಗ್ರಫಿ ಆಗಿರ್ಬೋದು, ನಂತರ ಪ್ಲೀನಿಯ ನ್ಯಾಚುರಲ್ ಹಿಸ್ಟ್ರಿ ಆಗಿರ್ಬೋದು, ನಂತರ ಪ್ಲೂಟಾರ್ಕ್, ಈ ಪ್ಲೂಟಾರ್ಕನ ಲೈಫ್ ಆಫ್ ಅಲೆಕ್ಸಾಂಡರ್, ಹೀಗೆ ಈ ಒಂದು ಎಲ್ಲ ಕೃತಿಗಳು ನಾವು ಏನ್ ಮಾಡ್ತಾವಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗಿಂತ ಮುಂಚೆ ಹಾಗೂ ಮೌರ್ಯ ಸಾಮ್ರಾಜ್ಯದ ಆರಂಭಿಕ ಇತಿಹಾಸವನ್ನು ತಿಳಿಸ್ಕೊಡ್ತಾವ. ಯಾವ್ರೀ ಸ್ಕೈಲೆಕ್ಸ್ ಅಂತಕ್ಕಂಥ ವ್ಯಕ್ತಿಯ ಬರವಣಿಗೆ ಆಗಿರ್ಬೋದು, ಸ್ಟ್ರಾಬೋನ ಭೂಗೋಳ ಶಾಸ್ತ್ರ ಆಗಿರ್ಬೋದು, ನಂತರ ಪ್ಲೇನಿಯ ನ್ಯಾಚುರಲ್ ಹಿಸ್ಟ್ರಿ ಆಗಿರ್ಬೋದು, ಹೀಗೆ ನಂತರ ಪ್ಲೂಟಾರ್ಕನ ಲೈಫ್ ಆಫ್ ಅಲೆಕ್ಸಾಂಡರ್. ಹೀಗೆ ಇವು ಮುಖ್ಯ ಕೃತಿಗಳು. ಆದರೆ ಇವುಗಳಿಗಿಂತಲೂ ಅತಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥ ವಿದೇಶಿ ಕೃತಿಗಳು ಯಾವಪ್ಪ ಅಂತಂದ್ರೆ ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ. ಆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕ್ರಿಸ್ತಪೂರ್ವ 304 ಹಿಡ್ಕೊಂಡು ಕ್ರಿಸ್ತಪೂರ್ವ 299 ಈ ಒಂದು ಅವಧಿಯಲ್ಲಿ ಸುಮಾರು 5 ವರ್ಷಗಳ ಕಾಲ ಪಾಟಲಿಪುತ್ರದಲ್ಲಿ ನೆಲೆಸಿರ್ತಾನೆ. ಆ ಪಾಟಲಿಪುತ್ರದಲ್ಲಿ ನೆಲೆಸಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನ ಒಬ್ಬ ವಿದೇಶಿ ರಾಯಭಾರಿ ಮೆಗಸ್ತನಿಸ್ ಅಂತಕ್ಕಂಥ ವ್ಯಕ್ತಿ. ಮೆಗಸ್ತನಿಸ್. ಈ ಮೆಗಸ್ತನಿಸ್ ನಿಂದ ರಚನೆಗೊಂಡಿರ್ತಕ್ಕಂಥ ಇಂಡಿಕಾ ಅಂತಕ್ಕಂಥ ಒಂದು ಕೃತಿ. ಯಾವ್ದ್ರಿ? ಮೆಗಸ್ತನಿಸ್ ನಿಂದ ರಚನೆಗೊಂಡಿರ್ತಕ್ಕಂಥ ಇಂಡಿಕಾ ಅಂತಕ್ಕಂಥ ಕೃತಿ ನಮಗೇನ್ ಮಾಡುತ್ತಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಬಗೆಗಿನ ಒಂದು ಸಾಕಷ್ಟು ಮಾಹಿತಿಯನ್ನು ದೊರಕಿಸಿಕೊಳ್ಳುತ್ತೆ. ಈ ಇಂಡಿಕಾ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಮೆಗಸ್ತನಿಸ್. ಮೆಗಸ್ತನಿಸ್ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯನ ರಾಯಭಾರಿ. ಈತ ಗ್ರೀಕ್ ದೇಶದಿಂದ ಬಂದಿರ್ತಾನೆ. ಗ್ರೀಕ್ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ಸೆಲ್ಯೂಕಸ್ ನಿಕೇಟರ್ನ ರಾಯಭಾರಿ. ಆ ಸೆಲ್ಯೂಕಸ್ ನಿಕೇಟರ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನಿಸ್ನನ್ನು ಕಳಿಸಿಕೊಟ್ಟಿರ್ತಾನೆ. ಹೀಗಾಗಿ ಈತ ಸುಮಾರು 5 ವರ್ಷಗಳ ಕಾಲ ಭಾರತದಲ್ಲಿ ಇರ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ತಾನು ಕಂಡು ಕೇಳಿರ್ತಕ್ಕಂಥ ಎಲ್ಲ ಒಂದು ವಿಷಯಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಇಂಡಿಕಾ ಅಂತ ಒಂದು ಗ್ರಂಥದಲ್ಲಿ ಮಂಡಿಸ್ತಾನೆ. ಹೀಗಾಗಿ ಇಂಡಿಕಾ ಕೃತಿಯು ಸಹ ನಮಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಆಗಿರ್ಬೋದು, ಮೌರ್ಯರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಆಡಳಿತ, ಸಮಾಜ, ಆರ್ಥಿಕತೆ, ಧರ್ಮ, ಹೀಗೆ ಈ ಒಂದು ಎಲ್ಲ ವಿಷಯಗಳ ಬಗೆಗಿನ ಒಂದು ಸಂಪೂರ್ಣ ಮಾಹಿತಿಯನ್ನು ದೊರಕಿಸಿಕೊಡೋದು ಯಾವ್ದ್ರಿ? ಈ ಒಂದು ಇಂಡಿಕಾ ಕೃತಿ. ಈ ಇಂಡಿಕಾ ಕೃತಿ ಸದ್ಯ ಉಪಲಬ್ಧವಿಲ್ಲ. ಇದು ಅಂದು ರಚನೆಗೊಂಡಿರ್ತಕ್ಕಂಥ ಕೃತಿ. ಈ ಒಂದು ಕೃತಿಯನ್ನ ತದನಂತರದಲ್ಲಿ ಹಲವಾರು ಗ್ರೀಕ್ ಸಾಹಿತ್ಯಗಳನ್ನು ಮಾಡಪ್ಪ ಅಂದ್ರೆ ಮರು ಮುದ್ರಣ ಮಾಡಿದ್ರು. ಆದರೆ ಸದ್ಯ ಈ ಮೂಲ ಇಂಡಿಕಾ ಕೃತಿ ಇವತ್ತಿಗೆ ಲಭ್ಯವಿಲ್ಲ. ಆದರೆ ಈ ಗ್ರೀಕ್ ಭಾಷೆಯಲ್ಲಿ ಕಂಡು ಬರ್ತಕ್ಕಂಥ ಈ ಇಂಡಿಕಾ ಕೃತಿಯನ್ನ ಮ್ಯಾಕ್ ಕ್ರಿಂಡಲ್ ಅಂತಕ್ಕಂಥ ವ್ಯಕ್ತಿ ಮ್ಯಾಕ್ ಕ್ರಿಂಡಲ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾನೆ.
ಯಾವ ಕೃತಿಯನ್ರಿ? ಮೆಗಾಸ್ತನಿಸ್ತನ ಇಂಡಿಕಾ ಕೃತಿಯನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದಾಗ ಮ್ಯಾಕ್ ಕ್ರಿಂಡಲ್ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಈತ ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾನೋ. ಅಷ್ಟೇನಿದೆ, ಇದೇ ಮೆಗಾಸ್ತನಿಸ್ತನ ಇಂಡಿಕಾ ಕೃತಿ ನಮಗೇನು ತಿಳಿಸ್ಕೊಡುತ್ತಪ್ಪ ಆದ್ರೆ ಪಾಟಲಿಪುತ್ರ ನಗರದ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ಉದಾಹರಣೆಗೆ ಪಾಟಲಿಪುತ್ರದಲ್ಲಿ ಹಲವಾರು ಭವ್ಯವಾಗಿರ್ತಕ್ಕಂಥ ಬಂಗಲೆಗಳಿದ್ದವು, ಜೊತೆಗೆ ಒಳ್ಳೆಯ ಅರಮನೆಗಳು ಹಾಗೂ ದೊಡ್ಡ ದೊಡ್ಡ ಗೋಪುರಗಳು, ಭವ್ಯವಾಗಿರ್ತಕ್ಕಂಥ ಕಟ್ಟಡಗಳು, ಹೀಗೆ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ನಗರ ಪಾಟಲಿಪುತ್ರ ಆಗಿತ್ತು ಅಂತಕ್ಕಂಥ ಒಂದು ಎಲ್ಲ ವಿಷಯಗಳನ್ನ ಈ ಒಂದು ಇಂಡಿಕಾ ಕೃತಿ ತಿಳಿಸಿಕೊಡುತ್ತೆ. ಅಷ್ಟೇ ಅಲ್ಲದೆ ಅಂದಿನ ಪ್ರಾಚೀನ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಾರತೀಯ ಸಮಾಜದ 7 ವರ್ಗಗಳ ಬಗ್ಗೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಮಾಹಿತಿ ಕೊಡೋದು ಯಾವ್ದ್ರಿ? ಇದೇ ಇಂಡಿಕಾ ಕೃತಿ. ಉದಾಹರಣೆಗೆ ಭಾರತೀಯ ಸಮಾಜದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ವರ್ಗಗಳು ಇದ್ದವು ಅಂತ ಹೇಳೋದು ಯಾವುದು? ಈ ಒಂದು ಇಂಡಿಕಾ ಕೃತಿ. ಹೀಗೆ ವಿದೇಶಿ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಮೆಗಾಸ್ತನಿಸನ ಇಂಡಿಕಾ ಕೃತಿಯು ಸಹ ನಮಗೆ ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಮುಖ್ಯ ಆಧಾರ ಅಂತ ಹೇಳ್ಬೋದು. ಇನ್ನು ಅಷ್ಟೇ ಅಲ್ಲದೆ ಮತ್ತೊಬ್ಬ ಇತಿಹಾಸಕಾರ, ಎಂಥ ಇತಿಹಾಸಕಾರ? ವಿದೇಶಿ ಇತಿಹಾಸಕಾರ. ಈತ ಗ್ರೀಕ್ ದೇಶದ ವ್ಯಕ್ತಿ, ಈತ ಟಿಬೇಟ್ ದೇಶದ ವ್ಯಕ್ತಿ ಇರ್ತಕ್ಕಂಥ ತಾರಾನಾಥ್ ಅಂತಕ್ಕಂಥ ವ್ಯಕ್ತಿ. ಯಾರೀ? ಟಿಬೇಟ್ನ ತಾರಾನಾಥ್ ಅಂತಕ್ಕಂಥ ಸಾಹಿತಿ. ಈತನಿಂದ ರಚನೆಗೊಂಡಿರ್ತಕ್ಕಂಥ ಬುದ್ಧ ಚರಿತಂ ಅಂತಕ್ಕಂಥ ಕೃತಿ ಯಾವ್ದ್ರಿ? ಟಿಬೇಟ್ನ ತಾರಾನಾಥ್ನಿಂದ ರಚನೆಗೊಂಡಿರ್ತಕ್ಕಂಥ ಬುದ್ಧ ಚರಿತಂ ಅಂತಕ್ಕಂಥ ಕೃತಿಯು ಸಹ ನಮಗೇನ್ ಮಾಡ್ತಾ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸ ತಿಳಿಸ್ಕೊಡುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರನ ಬಗೆಗಿನ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ಈ ಬಿಂದುಸಾರ ಅಂತ ತೆಗೆದುಕೊಂಡಾಗ ಚಂದ್ರಗುಪ್ತ ಮೌರ್ಯನ ಮಗನೂ ಹೌದು, ಅಶೋಕ ಮಹಾಶಯನ ತಂದೆಯೂ ಹೌದು. ಹೀಗಾಗಿ ಚಂದ್ರಗುಪ್ತ ಮೌರ್ಯ ಮೊದಲು, ನಂತರ ಬಿಂದುಸಾರ, ಅವನ ನಂತರ ಅಶೋಕ. ಹೀಗೆ ಒಟ್ಟಾರೆಯಾಗಿ ಟಿಬೇಟ್ನಲ್ಲಿ ಕಂಡು ಬರ್ತಕ್ಕಂಥ ತಾರಾನಾಥನ ಬುದ್ಧ ಚರಿತಂ ಅಂತಕ್ಕಂಥ ಕೃತಿ ಇದು ಬಿಂದುಸಾರನ ಬಗೆಗಿನ ಒಂದು ವಿಷಯ ತಿಳಿಸಿಕೊಡುತ್ತೆ. ಉದಾಹರಣೆಗೆ ಈ ಬಿಂದುಸಾರ ಕೌಟಿಲ್ಯನ ಸಹಾಯದ ಮೇರೆಗೆ 16 ಜನ ರಾಜರನ್ನ ಸೋಲಿಸಿ ಆ ಎಲ್ಲ ಪ್ರದೇಶಗಳನ್ನ ವಶಪಡಿಸಿಕೊಂಡ ಅಂತಕ್ಕಂಥ ಒಂದು ವಿವರಣೆ ತಿಳಿಸಿಕೊಡುತ್ತೆ. ಯಾವುದು? ಈ ಒಂದು ಬುದ್ಧ ಚರಿತಂ ಅಂತಕ್ಕಂಥ ಕೃತಿ. ಹೀಗೆ ಒಟ್ಟಾರೆಯಾಗಿ ಈ ಒಂದು ಎಲ್ಲ ಒಂದು ಕೃತಿಗಳನ್ನ ಆಧಾರವಿಟ್ಟುಕೊಂಡು ನಾವೇನ್ ಮಾಡೋದಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಿಖರವಾಗಿ ಅಧ್ಯಯನ ಮಾಡುವ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಸಾಹಿತ್ಯಗಳ ಹಿನ್ನೆಲೆಗೆ ಬಂದಾಗ ನಮಗೆ ಪ್ರಾಕ್ತನ ಮೂಲಾಧಾರಗಳಿರ್ಬೋದು ಹಾಗೂ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ದೇಶೀಯ ಸಾಹಿತ್ಯ ಆಗಿರ್ಬೋದು, ವಿದೇಶಿ ಸಾಹಿತ್ಯ ಆಗಿರ್ಬೋದು. ಹೀಗೆ ಈ ಒಂದು ಎಲ್ಲ ಮೂಲಾಧಾರಗಳು ನಮಗೆ ಏನ್ ಮಾಡ್ತಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಬಗೆಗಿನ ಒಂದು ಸಂಪೂರ್ಣ ಮಾಹಿತಿಯನ್ನು ಒದಗಿಸಿಕೊಡ್ತಾವ ಅಂತ ಹೇಳ್ಬೋದು. ಇನ್ನು ಮುಂದುವರೆದಂತೆ ನಾವೇನ್ ಮಾಡೋಣಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ರಾಜಕೀಯ ಇತಿಹಾಸದ ಬಗ್ಗೆ ಚರ್ಚೆನ ಕೇಳೋಣ. ಆ ರಾಜಕೀಯ ಇತಿಹಾಸ ಅಂತ ತಗೊಂಡಾಗ ಯಾರಿಂದ ಆರಂಭ ಆಯ್ತಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯನಿಂದ ಆರಂಭ ಆಗತ್ತೆ. ಹೀಗಾಗಿ ಈ ಚಂದ್ರಗುಪ್ತ ಮೌರ್ಯನಿಂದ ಹಿಡ್ಕೊಂಡು ಬೃಹದತ್ತನವರೆಗೆ ಸುಮಾರು 12 ಜನ ರಾಜರ ಆಳ್ವಿಕೆ ಮಾಡ್ತಾರೆ. ಅದರಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂದಾಗ ಒಂದು ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿ. ಈತನನ್ನ ಭಾರತದ ಪ್ರಥಮ ರಾಷ್ಟ್ರೀಯ ಚಕ್ರವರ್ತಿ ಅಂತ ಕರೀತು. ತದನಂತರದಲ್ಲಿ ಅಶೋಕ ಮಹಾಶಯ, ಈತನನ್ನ ಶಿಲಾಶಾಸನಗಳ ಪಿತಾಮಹ ಅಂತ ಕರೀತು. ಅಷ್ಟೇ ಅಲ್ಲದೆ ಜನರೊಂದಿಗೆ ತನ್ನ ಒಂದು ಶಾಸನಗಳ ಮುಖಾಂತರ ಮಾತನಾಡಿದ ಮೊದಲ ವ್ಯಕ್ತಿ ಅಂತ ಕರೀತು. ಹೀಗೆ ಅಶೋಕ ಮಹಾಶಯ ಅಂತ ಇಕೊಂಡಾಗ ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ. ಹೀಗೆ ಇವರೆಲ್ಲರ ಬಗ್ಗೆ ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಮತ್ತೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನನ್ನ ತರಗತಿಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.